ಫಸ್ಟ್ ಆಫ್ ಆಲ್ ಗ್ರೇ ಗೇಮ್ಸ್ ಅನ್ನೋ ಚಿತ್ರನೇ ಒಂದು ಹೊಸ ಚಿತ್ರ. ಐ ಥಿಂಕ್ ಕನ್ನಡ ಮಾತ್ರ ಅಲ್ಲ, ಇಂಡಿಯನ್ ಸಿನಿಮಾನಲ್ಲೂ ಐ ಥಿಂಕ್ ಐ ಕ್ಯಾನ್ ಸೇ ದ್ಯಾಟ್ ಈ ಥರ ಒಂದು ಮೆಟವರ್ಸ್ ವರ್ಲ್ಡು, ಗೇಮಿಂಗು, ಈ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಡೈರೆಕ್ಟರ್ ಮಾಡಿರೋದು ಚಿತ್ರ. ಇದೇ ಒಂದು ಹೊಸತನ ಇರೋದು. ಮತ್ತು ನನಗೆ ನನ್ನ ಕಾಪ್ ರೋಲಲ್ಲಿ ನೋಡಿದ್ದಾರೆ ನಮ್ಮ ಡೈರೆಕ್ಟ್ರು. ಸೊ ಮಾಡ್ತೀನಿ ಆ ಪಾತ್ರ ಚೆನ್ನಾಗಿ ಅಂತ. ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್ ಬಿಕಾಸ್ ಅದೊಂದು ರೆಸ್ಪಾನ್ಸಿಬಿಲಿಟಿ ಅಲ್ಲ. ಒಂದು ಪೊಲೀಸ್ ಆಫೀಸರ್ ಆಗೋದು, ಯೂನಿಫಾರ್ಮ್ ಹಾಕೊಳ್ಳೋದಾಗಲಿ, ಒಂದು ಅವ್ರದ್ದು ಮ್ಯಾನರಿಸಮ್ ಆಗಲಿ, ಅದೆಲ್ಲ ಒಂದು ಒಂಚೂರು ಅಲ್ಲಿ ಹೋಯ್ತು ಅಂದರೆ ಒಂದು ಸ್ವಲ್ಪ ನಮಗೂ ಭಯ ಆಗುತ್ತೆ. ಸೊ ಮಾಡಿದ್ದೀನಿ ತಕ್ಕ ಮಟ್ಟಿಗೆ. ನೀವು ಇವತ್ತು ನಾಳೆ ರಿಲೀಸು ಹೇಳಬೇಕು ಜನ. ಈಗ ಯಾರಾದರೂ ಇನ್ಸ್ಪೈರೇಷನ್ ತೊಗೊಂಡು ಮಾಡಿದ ಪರ್ಟಿಕ್ಯುಲರ್ ಆ ಕ್ಯಾರೆಕ್ಟರ್ಗೆ ನೀವು ರೆಡಿ ಆಗಿದೆ ಹೆಂಗಿತ್ತು? ನನಗೆ ಇನ್ಸ್ಪಿರೇಷನ್ ನಮ್ಮ ರಿಯಲ್ ಪೊಲೀಸ್ ಆಫೀಸರ್ಸೇ, ವುಮೆನ್ ಪೊಲೀಸ್ ಆಫೀಸರ್ಸೇ. ನಾನು ತುಂಬ ಜನ ನೋಡಿದ್ದೀನಿ, ತುಂಬ ಚೆನ್ನಾಗಿ ಗೊತ್ತು ನನಗೆ. ತುಂಬ ನಾರ್ಮಲ್ ಸಿಂಪಲ್ ಪೀಪಲ್ ಆ್ಯಂಡ್ ವೆರಿ ಸ್ವೀಟ್ ಪೀಪಲ್ ಅವರೆಲ್ಲ. ಆ್ಯಕ್ಚುಲಿ ಏನು ಆ ಥರ ಒಂದು ಪೊಲೀಸ್ ಅಂದ ತಕ್ಷಣ ರಫ್ ಆ್ಯಂಡ್ ಟಫ್ ಆಗಿರೋದು, ಬೈಯೋದು, ಮಾಡೋದು. ನೀವು ಏನಾದರೂ ಕ್ರೈಮ್ ಕಮಿಟ್ ಮಾಡಿದ್ರೆ ಮಾತ್ರ ನೀವು ಭಯ ಪಡಬೇಕು. ಅದರ್ವೈಸ್ ದೇ ವೆರಿ ಫ್ರೆಂಡ್ಲಿ ಆ್ಯಂಡ್ ಹೆಲ್ಪ್ ಮಾಡೋಕ್ಕೆ ಯಾವಾಗಲೂ ರೆಡಿ ಇರ್ತಾರೆ. ಆ್ಯಂಡ್ ಅವರೇ ನನಗೆ ಆ್ಯಕ್ಚುಲಿ ಇನ್ಸ್ಪಿರೇಷನು. ಆ್ಯಂಡ್ ನಾನು ಹೇಳ್ದಂಗೆ ಅಟ್ ದ ಎಂಡ್ ಆಫ್ ದ ಡೇ ನಾವೆಲ್ಲ ಹೆಂಗಸ್ರೆ. ಸೊ ಮ್ಯಾನ್ಲಿ ಆ್ಯಟಿಟ್ಯೂಡ್ ಏನು ಬೇಕಾಗಿಲ್ಲ ನಮಗೆ ಪೊಲೀಸ್ ಆಫೀಸರ್. ಬಟ್ ಎಲ್ಲಿ ಶಿಸ್ತಿರಬೇಕೋ, ಎಲ್ಲಿ ಯಾವ ರೀತಿ ಮಾತಾಡಬೇಕು, ಹೆಂಗೆ ಕೇಸಸ್ನ ಹ್ಯಾಂಡಲ್ ಮಾಡಬೇಕು, ಆ ರೀತಿ ಮಾಡ್ತಾರೆ. ಓಕೆ, ಭಾವನಾ ಎಷ್ಟೇ ಸಿನಿಮಾಗಳನ್ನ ಮಾಡಿದ್ರು ಕೂಡ ಗಾಳಿಪಟ ಅನ್ನೋಂಥದ್ದು ಒಂದು ಟ್ಯಾಗ್ಲೈನ್ ಸೇರ್ಕೊಂಡು ಬಿಡುತ್ತೆ. ಸೊ ಆ ಥರದ್ದೊಂದು ಬ್ರೇಕ್ ಸಿನಿಮಾಗೆ ಒಂದು ನಿಮಗೆ ಒಂದು ಯಶಸ್ಸು ಅಥವಾ ಆ ಥರದ್ದೊಂದು ಬ್ರೇಕಿಂಗ್ ಸಿನಿಮಾಗೆ ನೀವು ಎಷ್ಟು ಎದುರು ನೋಡ್ತಿದ್ದೀರಿ? ಗ್ರೇ ಗೇಮ್ಸ್ ಅದನ್ನ ಬ್ರೇಕ್ ಮಾಡುತ್ತಾ ಅಥವಾ ಹೇಗೆ? ಐ ಆಮ್ ವೆರಿ ಪ್ರೌಡ್. ಇವತ್ತಿಗೂ ನನಗೆ ಗಾಳಿಪಟ ಪಾವನಿ ಅಂತಲೇ ಕರೀತಾರೆ. ನನಗೆ ಆ ಇಮೇಜಿಂದ ನನಗೇನು ತೊಂದರೆ ಇಲ್ಲ. ನಾನು ಫಿಲ್ಮ್ಸ್ ಮಾಡ್ತಾ ಇರ್ತೀನಿ, ಸಕ್ಸಸ್ಸು ಎಲ್ಲ ಆಗೋದು ಜನರಿಗೆ ಬಿಟ್ಟಿದ್ದು. ಆ್ಯಂಡ್ ಅವರು ಇಷ್ಟಪಟ್ಟಿದ್ದು ನನ್ನ ಫಸ್ಟ್ ಫಿಲಮಿಂದ ಪಾವನಿ ರೋಲಿಂದಾನೆ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ಬ್ರೇಕು ಜೋಡಿಸೋದು ಅದೆಲ್ಲ ನನಗೆ ಅಷ್ಟೊಂದು ನಾನು ಥಿಂಕು ಮಾಡೋಕ್ಕೆ ಹೋಗಲ್ಲ. ಬಟ್ ಫಿಲ್ಮ್ಸ್ ಮಾಡ್ತಾ ಇರ್ತೀನಿ, ಸಕ್ಸಸ್ ಆಗೋದು ನಮ್ಮ ಜನರ ಕೈಲಿ. ಭಾವನಾ ಚೂಸಿ ಆಗ್ತಿದ್ದೀರಾ ಸಿನಿಮಾಗಳಲ್ಲಿ ಅಥವಾ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾ ಇಲ್ಲ, ಯಾಕೆ? ರೀಸೆಂಟಾಗಿ ಹೊಂದಿಸಿ ಪರಿದಲ್ಲಿ ಕಾಣಿಸ್ಕೊಂಡೆ. ಆಮೇಲೆ ಹಿಂದಿ ವೆಬ್ ಸೀರೀಸ್ ಮಾಡಿದೆ. ಐ ಥಿಂಕ್ ನೀನು ನೋಡ್ತಾ ಇಲ್ಲ ಅನ್ಸುತ್ತೆ ಅಷ್ಟೇ. ಯಾವ ಥರದ ಪಾತ್ರಗಳಿಗೆ ಎದುರು ನೋಡ್ತಾ ಇದ್ದಾರೆ? ಎಲ್ಲ ಥರ ಪಾತ್ರ ಮಾಡ್ತೀನಿ. ನಾನು ಮುಂಚೆಯಿಂದ ಅದೇ ಹೇಳ್ತೇನೆ, ಆ್ಯಸ್ ಅನ್ ಆ್ಯಕ್ಟರ್ ಐ ಆಮ್ ವೆರಿ ಗ್ರೀಡಿ. ನನಗೆ ಎಲ್ಲ ಥರ ಪಾತ್ರ ಮಾಡೋಕ್ಕೆ ಇಷ್ಟ. ಮೈಥೊಲಾಜಿಕಲ್, ಸಿನ್ಸ್ ಐ ಆಮ್ ಅ ಡಾನ್ಸರ್, ನನಗೆ ಮೈಥೊಲಾಜಿಕಲ್, ಹಿಸ್ಟಾರಿಕಲ್ ಏನೋ ಆ ಎರಾನಲ್ಲಿ ಹೋಗಿ ಆ ಕಥೆಗಳಲ್ಲಿ ಜಾಸ್ತಿ ಇಷ್ಟ ನನಗೆ. ಆ ಗ್ರ್ಯಾಂಡ್ಯೂರ್ ಆಗಿರಬೇಕು ಅಂತ ಎಲ್ಲ. ಸೊ ಆ ಥರ ತುಂಬ ಇಷ್ಟ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.